ಅವನ ಜೊತೆ ಹೋಗಿರೋದು ಹೆಂಗೆ ಗೊತ್ತಾಯ್ತು? ಮದುವೆ ಫೋಟೋ ಹಾಕಿದ್ಮೇಲೆ ಗೊತ್ತಾಯ್ತು ಸರ್. ಸ್ಟೇಟಸ್ ಹಾಕೊಂಡಿದ್ರಾ? ಅವ್ರ ಮೊಬೈಲ್ ನೀವೇ ನೋಡಿದ್ರಾ? ಮದುವೆ ಹೋಗಿದ್ರಾ? ಮದುವೆನ ಆಗೋಯ್ತು ಸರ್. ಈಗ ನಿಮ್ಮ ಫ್ರೆಂಡ್ ಮೋಸ ಮಾಡೋಣ ಅಂತ. ಹೌದು ಸರ್. ನಿಮ್ಗೆ ಗೊತ್ತಿತ್ತಾ ಇವರು ಹಿಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಸರ್. ನನಗೆ ಫ್ರೆಂಡು ತಂಗಿ ಅಂತ ಮೆಸೇಜ್ ಆಗ್ತಿದ್ದ ಯಾರು ಇಂದ್ರ ನಾನು ಈ ಥರ ಮಾಡ್ತೇನೆ ಅಂತ ನಾನು ಕನಸಲ್ಲೂ ತಿಳ್ಕೊಂತೀನಿ ಬಿಡಿ. ಇವಾಗ ನಿಮ್ಮ ಹೆಂಡತಿ ಜೊತೆ ಮಾತಾಡಿದ್ರು ನೀವು ಅವಾಗಿಂದ? ಓದುತ್ತಾ ಇನ್ನೂ ಮಾತಾಡಿದೆ ಸರ್. ಫೋನ್ ಎತ್ತಾ ಇಲ್ವಾ ಏನು? ಹಂಗೇನು ಇಲ್ಲ ಸರ್. ಎಲ್ಲಿಗೋರ್ವೆ ಅವ್ರ ಅಪ್ಪನ ಮನೆಗೆ ಒಂದು 2-3 ಸತಿ ಹೋಗಿದ್ಲು. ಅಲ್ಲಿಗೆ ಹೋದ್ಮೇಲೆ ಅವ್ರು ಏನೇ ಇದು ಮಾಡ್ರು ಫೋನ್ ಅವ್ರು ಇರ್ತಾವೆ ಫೋನ್ ಇಸ್ಕೊಂಡು ನನ್ನ ಜೊತೆ ಮಾತಾಡೋಳು. ಬಂದು ಕರ್ಕೋಬ ಏನಾರು ಹೇಳ್ಬಿಟ್ಟು ಕರ್ಕೋಗಿ ಮನೆಗೆ ಬರ್ತೀನಿ ಅಂತ ಹೇಳೋಳು. ಹಂಗೆ ಮಾಡ್ತಾಳೆ ಅಂತ 2 ದಿನ ಕಾದೆ, ಹಂಗೂ ಮಾಡಿಲ್ಲ. ಈಗ ಅವನ ಜೊತೆ ಮದುವೆ ಆಗಿದೆ. ಅಂದ್ರೆ ಪ್ರೀತಿಸಿದ ಹುಡುಗಿ ನೀನು ಕೈ ಕೊಟ್ಟವಳ? ಹೌದು ಸರ್, ಕೈ ಕೊಡಿ. ಇನ್ನೊಬ್ಬರು ಮದುವೆ ಆಗ್ಬಿಟ್ಟು ಇನ್ನೊಬ್ರಿಗೆ ಯಾವುದೇ ಕಾರಣಕ್ಕೆ ಈ ಥರ ಆಗಬಾರ್ದು ಸರ್, ಅದಕ್ಕೆ ಈ ಥರ ಇದು ಮಾಡಿದೆ. ಏನು ಒಡವೆ ಗಿಡವೆಲ್ಲ ಎತ್ಕೊಂಡು ಹೋಗಿದ್ರೆ? ಒಡವೆ 22 ಗ್ರಾಮು 1 ಲಕ್ಷ ಕ್ಯಾಶ್. 1 ಲಕ್ಷ ಕೆಲಸ ಎತ್ಕೊಂಡು ಹೋಗಿ ಏನಾಗಬೇಕು ಈಗ? ಅದು ಕೊಡಿಸ್ಬಿಟ್ಟು ನಮ್ಗೆ ಏನೈತೆ ನಮ್ಗೆ ಎಲ್ಲದಕ್ಕೂ ಸೈನ್ ಹಾಕ್ಸ್ಬಿಟ್ಟು ಅವ್ನು ಕರ್ಕೋಗಿ ಮಡಿಕಲ್ಲಿ ಬಿಡಿ ಸರ್. ಡೈವರ್ಸ್ ಮಾಡಲಿ? ಡೈವರ್ಸ್ಗೆ ಇದು ಮಾಡಲಿ. ಅಲ್ಲ, ಇಷ್ಟೊಂದು ಪ್ರೀತಿ ಮಾಡಿ ಮದುವೆ ಆದಂಥ ಹುಡುಗಿ ಕಾಡಿಸ್ಬಿಡಿಸಿ ಇವಾಗ ನೋಡಿದ್ರೆ ಈ ಥರ ಹೊಂಟೋಗ್ಬಿಟ್ರೆ ಹೇಗೆ ಅಂತ ಅವಳಿಗೋಸ್ಕರ ಮನೆ ನೋಡ್ರೆ ನೀವು ಇದು ಮಾಡ್ರಿ, ಅವಳಿಗೋಸ್ಕರ ಅವ್ಳು ಬತ್ತಾಳೆ ಅಂದ್ಬಿಟ್ಟು ಮನೆಯನ್ನು ರೆಡಿ ಮಾಡಿಸಿದೆ 4 ಲಕ್ಷ ಖರ್ಚು ಮಾಡಿ. ಮದುವೆಗೆ ಮುಂಚೆ ಅವಳಿಗೋಸ್ಕರ ಬರ್ತಾಳೆ ಅಂದ್ಬಿಟ್ಟು ಎಲ್ಲನೂ ಮಾಡಿಸಿದೆ ಸರ್. ಹೆಂಗೆ ಈಗ ನಿಮ್ಮದು ಮದುವೆ ಬೇರೆ ಹೆಂಗೆ ಮದುವೆ ಆಡ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು, ಈಗ ಲವ್ ಮಾಡಿ ಮದುವೆ ಆಗುತ್ತೆ ಹಿಂಗಾಗುತ್ತೆ, ಮುಂದೆ ಹೆಂಗೆ? ಮುಂದೆ ಹೆಂಗಾರ ನಮ್ಮ ಜೀವನ ಕಟ್ಕೊತೀವಿ ಬಿಡಿ ಸರ್. ಅವ್ರು ಹೆಂಗೋ ಚೆನ್ನಾಗಿರಲಿ, ಏನೋ ಮಾಡ್ಕೊಲಿ ಬಿಡಿ ಸರ್. ನಮ್ಗೆ ಏನೈತೆ ನಮಗೆ ಏನು ಎತ್ಕೋಗ್ರೆ ಅದೆಲ್ಲದಕ್ಕೂ ನಮಗೆ ಮುಚ್ಚಟಿಕೆ ಏನೋ ಬರ್ಸ್ಕೊಬಿಟ್ಟು ಕರ್ಕೋಲಿ, ಅವನು ಏನೋ ಮಾಡಿ ಡಿವೋರ್ಸ್ಗೆಲ್ಲ ಇದು ಮಾಡ್ಕೊಳ್ಳಿ ಸರ್. ಅವನು ನಿಮ್ಮ ಫ್ರೆಂಡು ಅವನು ಮಾತಾಡಿಲ್ವ ಇವಾಗ ನಿಮ್ಮ ಜೊತೆ? ಫೋನ್ ಮಾಡಿಲ್ವಾ? ಅಷ್ಟೇನು ಫ್ರೆಂಡ್ ಅಲ್ಲ ಸರ್. ಆಟ ಓಡಿಸ್ಬೇಕಾದ್ರೆ ಎಲ್ಲ ಜೊತೆಲಿದ್ದ ಒಂದೇ ಸ್ಟ್ಯಾಂಡು. ನಿಮ್ಮ ಹೆಂಡತಿಗೆ ಹೆಂಗೆ ಪರಿಚಯ ಆಯಿತು ಅಂತ ಸರ್? ಆಟ ಓಡಿಸ್ಬೇಕಾದ್ರೆ ಇದು ನಮ್ಮ ಮನೆ ಹತ್ರ ಒಂದು ಗಲಾಟೆ ಆಗಿತ್ತು. ಆ ನ್ಯಾಯಕ್ಕೆ ಅಂತ ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದಾಗ ಏನೋ ಮನೇಲಿ ಊಟ ಮಾಡ್ಬೇಕಾದ್ರೆ ಈ ಥರ ನಂಬರ್ ಇದು ಮಾಡ್ಕೊಬಿಟ್ಟು ಫಸ್ಟಿಂದು ಪರಿಚಯ ಇತ್ತು ಅವ್ರಿಗೆ. ಮೆಸೇಜ್ ಮಾಡ್ತಿದ್ದ ಸರ್. ನಂಗೆ ತಂಗಿ ಆಗ್ಬೇಕು, ನಂಗೆ ಯಾರೂ ತಂಗಿ ಇರಲಿಲ್ಲ, ಇನ್ನೊಬ್ಬಳೇ ನನಗೆ ತಂಗಿ ಅಂತ ಹಿಂಗೆಲ್ಲನೂ ಮೆಸೇಜ್ ಆಗ್ತಿದ್ದ ಸರ್. ನನಗೆ ಮೆಸೇಜ್ ನೋಡಿದ್ದು ನಾನು ರಕ್ಷಾಬಂಧನ ಟೈಮಲ್ಲೇ ಅದು ಒಂದು ವೀಡಿಯೋಸ್ ಹಾಕ್ಬಿಟ್ಟು ನನಗೆ ತಂಗಿ ಯಾರೂ ಇಲ್ಲ, ನೀನೇ ನಂಗೆ ತಂಗಿ ಈ ಥರ ಎಲ್ಲ ಮೆಸೇಜ್ ಮಾಡಿ ತಂಗಿನೇ ಕರ್ಕೋಗೋಣ ಸರ್. ಈಗ ಅವನು ಹಾಂ ತಂಗಿನೇ, ನನ್ನ ಭಾವ ಅಂತಲೇ ಅಂದಾನೆ 2 ಸತಿ. ಹಾಂ ಅಂದಾನೆ. ಯಾರ ಹೆಸರು? ಸಾಗರ್ ಅಂತ. ರಕ್ಷಿತಾ.